ಇನ್ನು ಇಲ್ಲಿ ಬೆಂಗಳೂರಿನಲ್ಲಿ ಕೋಗಿಲು ಲೇಔಟ್ನ ಸಂತ್ರಸ್ತರಿಗೆ ಮನೆ ಹಂಚಿಕೆ ವಿಷಯವಾಗಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳು ಇವತ್ತೊಂದು ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಸತಿ ಇಲಾಖೆ ಜೊತೆಗೆ ಇವತ್ತು ಸಂಜೆ ಸಿಎಂ ಸಭೆ ಮಾಡ್ತಾರೆ. ಸಿಎಂಗೆ ಮಾಹಿತಿಯನ್ನು ಕೊಡ್ತಾರೆ ಅಧಿಕಾರಿಗಳು. ಇದರಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಇಲ್ಲಿ ಮನೆ ಹಂಚಿಕೆ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ತಾಂತ್ರಿಕ ವಿಚಾರ, ದಾಖಲೆ ಪರಿಶೀಲನೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಏನು ಡೆವಲಪ್ಮೆಂಟ್ ಆಗಿದೆ, ಇದುವರೆಗೂ ಏನೇನು ಪ್ರೋಗ್ರೆಸ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಹೇಳೋ ಒಂದು ನಿಟ್ಟಿನಲ್ಲಿ, ತಿಳಿಸೋ ಒಂದು ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ಮೀಟ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಪಡ್ಕೊಂಡು ಅದಾದ ನಂತರ ಬಹುಶಃ ರಿಯಾಕ್ಟ್ ಮಾಡ್ಬೋದು. ಇನ್ನೂ ಕೆಲವು ದಿನಗಳ ಕಾಲ ಹಿಡಿಯುತ್ತೆ ಇದು ಮನೆ ಹಂಚಿಕೆ ವಿಚಾರ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ಈ ಮನೆಯನ್ನು ಕಳ್ಕೊಂಡಿರುವಂಥವ್ರು ಅಥವಾ ಇವ್ರನ್ನ ಈಗೇನು ಅಕ್ರಮವಾಗಿ ಇಲ್ಲಿದ್ರು, ಹಾಗಾಗಿ ಅದನ್ನು ತೆರವುಗೊಳಿಸಿದ್ದೀವಿ ಅನ್ನುವಂಥದ್ದನ್ನು ಸರ್ಕಾರ ಏನು ಹೇಳ್ತಾ ಇದೆ. ಬಟ್ ಸ್ಟಿಲ್ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ನಾವು ಮನೆಗಳನ್ನು ಕೊಡೋದಕ್ಕೆ ಮುಂದಾಗಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ನಿಜಕ್ಕೂ ಅರ್ಹ ಫಲಾನುಭವಿಗಳು ಇವ್ರು ಇದ್ದಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಇವ್ರು ಎಲ್ಲೋ ಬೇರೆ ಕಡೆಯಿಂದ ಬಂದು ಇಲ್ಲಿ ಆಕ್ಯುಪೈ ಮಾಡಿಕೊಂಡು ಇಲ್ಲೀಗಲ್ ಆಗಿ ವಾಸಿಸ್ತಾ ಇದ್ರಾ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದಾರೆ. ಈಗ ಕೋಗಿಲು ಫಕೀರ್ ಲೇಔಟ್ನಲ್ಲಿ ಪರಿಶೀಲನೆ ಕಾರ್ಯ ಮುಂದುವರೆದಿದ್ದ ದಾಖಲೆ ಪರಿಶೀಲನೆಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ರೇಷನ್ ಕಾರ್ಡು, ಬ್ಯಾಂಕ್ ಮಾಹಿತಿ ಇದೆಲ್ಲವೂ ಕೂಡ ಅಧಿಕಾರಿಗಳು ಪಡಿತಾ ಇದ್ದಾರೆ. 2 ಸಾಲಿನ ಮನೆಗಳ ಮಾಹಿತಿಯನ್ನು ಈಗ ಸದ್ಯಕ್ಕೆ ಕಂದಾಯ ಅಧಿಕಾರಿಗಳು ಪಡಿತಾ ಇದ್ದಾರೆ. ರೆವೆನ್ಯೂ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮಿಸ್ ಆಗಿದ್ದಂಥ ದಾಖಲೆಗಳನ್ನು ಕೂಡ ಕಲೆ ಹಾಕೋದಕ್ಕೆ, ಸಂಗ್ರಹ ಮಾಡೋದಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಈಗ ಸಹಜವಾಗಿ ಅಧಿಕಾರಿಗಳಲ್ಲೂ ಕೂಡ ಒಂದು ಪ್ರಶ್ನೆ ಇರುವಂಥದ್ದು, ಈಗೇನೋ CM ಆಗಿರುವಂಥವ್ರು ಅಥವಾ ಅಧಿಕಾರದಲ್ಲಿರುವಂಥವ್ರು, ಸಚಿವರಾಗಿರುವಂಥವ್ರು ಹೇಳ್ಬಿಡ್ತಾರೆ, ಕೊಡಿ ಇವರಿಗೆ ಅಲಾಟ್ ಮಾಡಿಬಿಡಿ ಮನೆಗಳನ್ನು ಅಂತದ್ದು. ಬಟ್ ಕೊನೆಗೆ ಬರುವಂಥದ್ದು ಅಧಿಕಾರಿಗಳ ಮೇಲೆ. ಯಾಕಂದರೆ ಅಧಿಕಾರಿಗಳು ಅದನ್ನು ಅಳೆದು ತೂಗಿ ಅದನ್ನು ಕರೆಕ್ಟಾಗಿ ಮಾನದಂಡಗಳು ಮ್ಯಾಚ್ ಆಗುತ್ತಾ ಅದನ್ನು ನೋಡಿಯೇ ಮಾಡಬೇಕಾಗತ್ತೆ. ಯಾರ್ದೋ ಪ್ರೆಷರ್ಗೆ ಈಲ್ಡ್ ಆಗಿ ಅದನ್ನು ಅಲಾಟ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿನೇ ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಸೂಕ್ತವಾಗಿ ಪರಿಶೀಲನೆಯನ್ನು ಮಾಡಿದ ನಂತರವೇ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನು ಅಧಿಕಾರಿಗಳು ಕೂಡ ಈಗ ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು, ಅದರಲ್ಲೂ ರೆವೆನ್ಯೂ ಇನ್ಸ್ಪೆಕ್ಟರ್ ನೇತೃತ್ವದಲ್ಲೇ ನಡೀತಾ ಇರುವಂಥ ಪರಿಶೀಲನಾ ಕಾರ್ಯ. ಅರ್ಹತೆಯೇ ಇಲ್ಲದೆ ಇರೋರಿಗೆ ಮನೆ ಹಂಚಿಕೆಗೆ ಏನಾದರೂ ಸರ್ಕಾರ ಮುಂದಾಗ್ತಾ ಇದೆಯಾ? ಕೋಗಿಲು ನಿವಾಸಿಗಳಿಗೆ ಮನೆ ನೀಡೋದಕ್ಕೆ ಕಾನೂನಿನ ಮಾನ್ಯತೆನೇ ಇಲ್ವಾ? ಹಾಗಾದ್ರೆ ಈ ತರದ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇವೆ. ಯಾಕಂದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ನಿಯಮಗಳನ್ನ ಪಾಲಿಸಬೇಕು, ಅದರದೇ ಆದಂತಹ ಮಾನದಂಡಗಳಿವೆ. ಆಶ್ರಯ ಯೋಜನೆ ಅರ್ಹತೆಗೆ ಹಲವು ನಿಯಮಗಳಿವೆ, ಹಲವು ಮಾನದಂಡಗಳಿವೆ. ಮನೆ ಪಡೆಯೋದಕ್ಕೆ ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಒಂದು, ಜೊತೆಗೆ ಗುರುತಿನ ಚೀಟಿ, ವಿಳಾಸದ ಪುರಾವೆ, 18 ವರ್ಷ ಮೇಲ್ಪಟ್ಟಿರಬೇಕು. ಇದೆಲ್ಲವೂ ಕೂಡ ಇಟ್ಕೊಂಡಿರಬೇಕು. ವಾಸಸ್ಥಳ ದೃಢೀಕರಣಕ್ಕಾಗಿ ಒಂದು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಏನಿರುತ್ತೆ, ರೇಷನ್ ಕಾರ್ಡ್ ಇರಲಿ, ಮತದಾರರ ಚೀಟಿ, ಇದೆಲ್ಲವನ್ನೂ ಕೂಡ ಇಟ್ಕೊಂಡಿರಬೇಕಾಗತ್ತೆ. ಆದಾಯ ಮಿತಿ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇವರಿಗೆ. ಆದಾಯ ಪ್ರಮಾಣ ಪತ್ರ ಕೂಡ ಇವ್ರ ಹತ್ರ ಇರಬೇಕು. ಗುರುತಿನ ಚೀಟಿ ಇರಬೇಕು, ವಿಳಾಸದ ಪುರಾವೆ ಇರಬೇಕು. ಈ ಥರದೊಂದಷ್ಟು ಮಾನದಂಡಗಳಿವೆ. ಆ ಮಾನದಂಡಗಳು ಇದ್ದರೆ ಮಾತ್ರ ಇವ್ರುಗಳು ಅರ್ಹ ಫಲಾನುಭವಿಗಳಾಗ್ತಾರೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಮನೆಗಳನ್ನು ಪಡೆಯೋದಕ್ಕೆ. ಯಾರ್ಯಾರಿಗೋ ಸುಮ್ಮನೆ ಮನೆಗೆ ಕಳೆದುಕೊಂಡ್ರು ಅಥವಾ ಮನೆಗಳನ್ನು ಡೆಮಾಲಿಷ್ ಮಾಡಿದ್ರು, ಅವ್ರು ಅಕ್ರಮವಾಗಿ ನೆಲೆಸಿದ್ರು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರು ಅರ್ಹ ಫಲಾನುಭವಿಗಳು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮನೆ ಕೊಡುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ.